ಅಯೋಧ್ಯೆಯಲ್ಲಿ ಎಲ್ಲೆಲ್ಲೂ ಸಹ ರಾಮನಾಮ ಜಪ, ದೇಶದಾದ್ಯಂತ ಸಹ ರಾಮನನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ರಾಮಲಲ್ಲ ಇದ್ರೆ ಇಲ್ಲಿ ಮಾತ್ರ ರಾಮ ಬಂಟನ ಪ್ರತಿಷ್ಠಾಪನೆಗೆ ಕಾಯ್ತಾ ಇದ್ದಾರೆ. ಶಿಲ್ಪಿ ಅರುಣ್ ಕೆತ್ತಿದಂತಹ ಎರಡು ಮೂರ್ತಿ ಒಂದೇ ದಿನ ಪ್ರತಿಷ್ಠಾಪನೆ ಆಗ್ತಾ ಇದೆ. ನಿಮ್ಗೆಲ್ರಿಗೂ ಸಹ ಗೊತ್ತಿರುವಂತೆ ರಾಮಲಲ್ಲಾನ ವಿಗ್ರಹವನ್ನ ಕೆತ್ತಿರೋದು ಅರುಣ್ ಯೋಗಿರಾಜ್, ಮೈಸೂರಿನ ಅರುಣ್ ಯೋಗಿರಾಜ್. ಇನ್ನು ಅವರು ಇನ್ನೊಂದು ವಿಗ್ರಹವನ್ನ ಸಹ ಕೆತ್ತಿದ್ದಾರೆ. ಮೈಸೂರಲ್ಲಿ ಹನುಮ ಮೂರ್ತಿಯನ್ನ ಅರುಣ್ ಯೋಗಿರಾಜ್ ಅವರೇ ಕೆತ್ತಿರೋದು. ಸಾಲಿಗ್ರಾಮದ ಚುಂಚನಕಟ್ಟೆಯಲ್ಲಿ ಹನುಮನ ಮೂರ್ತಿ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇದೇ ಹನುಮ ಮೂರ್ತಿ. ಏಕಶಿಲೆಯಲ್ಲಿ ಮೂಡಿ ಬಂದಂತಹ ರಾಮ ಬಂಟ ಹನುಮನ ಮೂರ್ತಿ ಇದು. 1 ವರ್ಷದ ಹಿಂದೆ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು ಅರುಣ್ ಯೋಗಿರಾಜ್. 70 ಟನ್ ತೂಕದ ಏಕಶಿಲಾ ಆಕರ್ಷಣೆಯ ಹನುಮನ ಮೂರ್ತಿ ಇದು. ದೇವಾಲಯದ ಮುಂದೆ ರಾರಾಜಿಸ್ತಾ ಇದೆ ಹನುಮನ ಮೂರ್ತಿ. ಹೊಯ್ಸಳ ಶೈಲಿಯ ಚಿನ್ನಾಭರಣ, ಎದೆಯ ಮಧ್ಯಭಾಗದಲ್ಲಿ ರಾಮನ ಪದಕವನ್ನ ನೀವು ನೋಡ್ತಾ ಇದ್ದೀರಾ. ಅಯೋಧ್ಯೆಯಲ್ಲಿ ಶ್ರೀ ರಾಮನ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡೋದ್ರ ಮೂಲಕವಾಗಿ ಹೆಸರುವಾಸಿಯಾದಂತಹ ಮೈಸೂರಿನ ಹೆಸರಾಂತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ದೇಶಾದ್ಯಂತ ನಾನಾ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಅವುಗಳಿಗೆ ತುಂಬಿರ್ತಕ್ಕಂಥ ಜೀವಕಳೆ ಮತ್ತು ಸುಂದರತೆ ಏನಿದೆ ಅದು ಅವರಿಗೆ ಆ ಮಟ್ಟದ ಹೆಸರನ್ನ ತಂದುಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ರಾಮನಷ್ಟೇ ಅಲ್ಲ, ರಾಮನ ಬಂಟನ ವಿಗ್ರಹವನ್ನು ಕೆತ್ತಲಿಕ್ಕೂ ಕೂಡ ಅರುಣ್ ಯೋಗಿರಾಜ್ ಅವರು ಎತ್ತಿದ ಕೈ. ರಾಮ ನಡೆದು ಹೋಗಿರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಆ ಒಂದು ವಿಶೇಷ ಮೂರ್ತಿಯನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ಬೋದು, ಮೈಸೂರು ಜಿಲ್ಲೆ ಏನು ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆಯಲ್ಲಿ ಇರ್ತಕ್ಕಂತಹ 30 ಅಡಿ ಎತ್ತರದ ಏಕಶಿಲಾ ಮೂರ್ತಿಯ ಆಂಜನೇಯ ಮೂರ್ತಿ ಇದಾಗಿರ್ತಕ್ಕಂಥದ್ದು. ಈ ಒಂದು ಮೂರ್ತಿಯನ್ನು ಕೂಡ ಮೈಸೂರಿನ ಹೆಸರಾಂತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು. ಕೇವಲ ಮೂರ್ತಿಯನ್ನು ಕೆತ್ತನೆ ಮಾಡುವಂಥದ್ದಲ್ಲ ಅಥವಾ ಅದಕ್ಕೆ ಸುಂದರತೆಯನ್ನು ತಂದುಕೊಡುವಂಥದ್ದಲ್ಲ, ಇಡೀ ಮೂರ್ತಿಗೆ ಜೀವಕಳೆಯನ್ನು ತಂದುಕೊಡೋದ್ರಲ್ಲಿ ಅರುಣ್ ಯೋಗಿರಾಜ್ ಅವರು ಎತ್ತಿದ ಕೈ. ನೀವು ಕೂಡ ಈ ಒಂದು 30 ಅಡಿಗಳ ಏಕಶಿಲಾ ಮೂರ್ತಿ ಏನಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಇಡೀ ಮೂರ್ತಿಗೆ ಜೀವಕಳೆಯನ್ನ ತುಂಬುವಂತಹ ನಿಟ್ಟಿನಲ್ಲಿ ಬಹಳ ಸೂಕ್ಷ್ಮ ಕುಸುರಿ ಕೆಲಸಗಳನ್ನು ಅವರು ಮಾಡಿರ್ತಕ್ಕಂಥದ್ದು ಗಮನಿಸ್ಬೋದು. ಅಂದ್ರೆ 30 ಅಡಿಗಳ ಈ ಒಂದು ಶಿಲಾಮೂರ್ತಿ ಏನಿದೆ ಆ ಆಂಜನೇಯನ ಸಂಪೂರ್ಣ ಚಿತ್ರಣವನ್ನ, ಅಂದ್ರೆ ಅದಕ್ಕೆ ಇರ್ತಕ್ಕಂಥ ಕಿರೀಟ, ಆಭರಣಗಳು, ಗದೆ ಮತ್ತೆ ದೇಹದ ಭಾಗ ಏನಿದೆ ಅದೆಲ್ಲವನ್ನು ಕೂಡ ಬಹಳ ಸುಂದರವಾಗಿ ಕೆತ್ತನೆಯನ್ನು ಮಾಡಿ ಆಂಜನೇಯನೇ ಬಂದು ಅಲ್ಲಿ ನಿಂತಿದ್ದಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಡೀ ಮೂರ್ತಿಯನ್ನ ಕೆತ್ತನೆಯನ್ನ ಮಾಡಿದ್ದಾರೆ. ಜೊತೆಗೆ ಇಡೀ ವಿಗ್ರಹ ಏನಿದೆ ಅಂದ್ರೆ ದೇವರ ಸ್ವರೂಪ ಆಗಿರ್ತಕ್ಕಂಥ ಆಂಜನೇಯ ಏನಿದೆ ಅದಕ್ಕೆ ಯಾವುದೇ ಆಭರಣಗಳು ಕೂಡ ಧರಿಸದೆ ಸುಂದರವಾಗಿ ಕಾಣಬೇಕು. ಅದಕ್ಕೆ ಕೆತ್ತನೆ ಮಾಡಿರ್ತಕ್ಕಂಥ ಆಭರಣಗಳೇ ಕೂಡ ಆಭರಣದ ರೀತಿಯಲ್ಲಿ ಕಾಣಬೇಕು. ಅಂತಹ ಒಂದು ಜೀವಕಳೆಯನ್ನ ಇಡೀ ವಿಗ್ರಹಕ್ಕೆ, ಮೂರ್ತಿಗೆ ತಂದುಕೊಟ್ಟಿರ್ತಕ್ಕಂಥ ಖ್ಯಾತಿ ಅರುಣ್ ಯೋಗಿರಾಜ್ ಅವರು. ಇದರ ಹಿನ್ನೆಲೆಯಲ್ಲೇ ಕೂಡ ಇವತ್ತು ಏನು ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡುವಂಥ ಅವಕಾಶ ಕೂಡ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲೂ ಕೂಡ 3 ಜನ ಹೆಸರಾಂತ ಶಿಲ್ಪಿಗಳೇನಿದ್ರು ಅವರು ಕೆತ್ತಿರ್ತಕ್ಕಂತಹ ಕೆತ್ತನೆಯ ನಡುವೆ ಕೂಡ ಅವರು ಕೆತ್ತಿರ್ತಕ್ಕಂಥ ರಾಮಲಲ್ಲಾ ಮೂರ್ತಿಯು ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಕೂರ್ಲಿಕ್ಕೆ ಅವಕಾಶ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇಂಥ ಸುಂದರ ಕೆತ್ತನೆಯನ್ನ ಮಾಡಿರ್ತಕ್ಕಂಥ ಅರುಣ್ ಯೋಗಿರಾಜ್ ಅವರು ನಮ್ಮ ಮೈಸೂರಿನವರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಸಹಜವಾಗಿ ಕರುನಾಡಿನ ಪಾಲಿಗೆ ಇದು ಬಹಳ ದೊಡ್ಡ ಹೆಮ್ಮೆಯ ವಿಚಾರ. ರಾಮ ಮತ್ತು ರಾಮನ ಬಂಟ ಹನುಮನ ವಿಗ್ರಹ ಕೂಡ ಅವರೇ ಕೆತ್ತಿರುವುದು. ಅದು ಅಷ್ಟು ಎತ್ತರದ, ಅಷ್ಟು ಬೃಹತ್ತಾದಂತಹ ಶಿಲೆ, ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವಂತಹ ಆ ಭವ್ಯವಾದಂತಹ ಮೂರ್ತಿಯನ್ನು ನೋಡ್ತಾ ಇದ್ರೆ ಆ ಶಿಲ್ಪಿಯ ಕೈಚಳಕ ಎಂಥದ್ದು ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಡ ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.